ನಿಮ್ಮ ಸಾಯಿಲ್ ಕ್ಲೀನಾಗಿ ಕನ್ಸೋಲಿಡೇಷನ್ ಮಾಡ್ತೀವಿ. ಕನ್ಸೋಲಿಡೇಷನ್ ಆದಮೇಲೆ ಪ್ಲಿಂತ್ ಮಾಡ್ತೀವಿ. ಸೊ ರೋಡ್ ಲೆವೆಲ್, ಇದು ನಮ್ಮದು ರೋಡ್ ಲೆವೆಲ್ ಅಂದರೆ ಇದ್ರ ಮೇಲ್ಗಡೆಗೆ 1.5 ಅಡಿ ಪ್ಲಿಂತ್ ಬಂದಿರುತ್ತೆ. ಸೊ 1.5 ಅಡಿ ಹೈಟಲ್ಲಿ ಪ್ಲಿಂತ್ ಇರುತ್ತೆ. ಆ್ಯಂಡ್ ಪ್ಲಿಂತಿನ ವಿಡ್ತ್ ಬಂದುಬಿಟ್ಟು 8 ಇಂಚ್ ಇರುತ್ತೆ. ಓಕೆ, ಯಾಕಂದರೆ ನಾವು ಔಟ್ಸೈಡ್ 6 ಇಂಚಿನ ಬ್ಲಾಕ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಯಾವಾಗ ಪ್ಲಾಸ್ಟ್ರಿಂಗ್ ಎಲ್ಲ ಸೇರಿಸಿ ಪೇಂಟಿಂಗ್ ಎಲ್ಲ ಬಂದಾಗ ಅದು ಒಂದು 8 ಇಂಚಿನ ವಾಲ್ ಆಗುತ್ತೆ. ಸೊ ಹಾಗಾಗಿ 8 ಇಂಚು ಪ್ಲಿಂತ್ ಬಿಡ್ತಿರಬೇಕು. ಓಕೆ, 8 ಇಂಚ್ ನಾವು ಪ್ಲಿಂತ್ ಹಾಕ್ತೀವಿ. ಪ್ಲಿಂತನ್ನು ಮತ್ತೆ ಪ್ಲಿಂತ್ ಹಾಕಿದ ನಂತರ ನಾವೇನು ಮಾಡ್ತೀವಿ, ಸಾಯಿಲ್ನ ರಿಫಿಲ್ ಮಾಡ್ತೀವಿ. ಸಾಯಿಲ್ ರಿಫಿಲ್ ಮಾಡಿ ಮತ್ತೆ ಸಾಯಿಲ್ನ ಕನ್ಸೋಲಿಡೇಟ್ ಮಾಡ್ತೀವಿ. ಈ ಸಾಯಿಲ್ ಕನ್ಸೋಲಿಡೇಷನ್ ಆದ ನಂತರ ಅಲ್ಲಿ ನಾವು ಪೋರ್ಸ್ ಮಾಡ್ತಾ ಬರ್ತೀವಿ. ಓಕೆ, ಆ ಪೋರ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ್ಯಂಟಿ ಟರ್ಮೇಟ್ ಕೆಮಿಕಲ್ನ ಹಾಕ್ತೀವಿ. ಸೊ ಆ್ಯಂಟಿ ಟರ್ಮೇಟ್ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ದಟ್ ಗೆದ್ದಲು ಹಿಡಿಬಾರ್ದು ಅಂತ. ಓಕೆ, ಸೊ ಆ್ಯಂಟಿ ಟರ್ಮೆಂಟ್ ಟ್ರೀಟ್ಮೆಂಟ್ ಆದಮೇಲೆ ಒಂದು ಲೇಯರ್ ಆಫ್ ಡಿ ಪಿ ಸಿನ ಹಾಕ್ತೀವಿ. ಆ ಡಿ ಪಿ ಸಿ ಹಾಕಿದ ಮೇಲೆ ನಿಮ್ಮ ಫೌಂಡೇಶನ್ ರೆಡಿ.